ಒಂದು ಸೈಬರ್ ಪ್ರಕರಣ ದಾಖಲಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಹಿಂದೂಸ್ತಾನ್ ಕ್ಯಾಲ್ಸಿನ್ಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆಲಿ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ. ಇವ್ರದ್ದು ಮುಂಚೆಯಿಂದ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಥ್ರೂ ಆನ್ಲೈನ್. ಇದರಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ಮೇಲ್ ಮುಖಾಂತರ, ನಮ್ಮದು ಅಕೌಂಟ್ ನಂಬರ್ ಚೇಂಜ್ ಮಾಡಿದ್ದೀವಿ ಅಂತೇಳಿ. ಇವರು ಪರ್ಚೇಸ್ ಆದಮೇಲೆ ಅದೇ ಅಮೌಂಟ್ 2 crores 11 lakhs 50,000 ಅಷ್ಟು ಅಮೌಂಟ್ ಹೊಸ ಖಾತೆಗೆ ಹಾಕ್ತಾರೆ. ಅದು ಆ್ಯಕ್ಚುಲಿ ಆ ಕಂಪ್ನಿ ಇರಲ್ಲ, ಬೇರೆ ಯಾವುದೋ ಪ್ರೈವೇಟ್ ಪರ್ಸನ್ ಅಕೌಂಟ್ಗೆ ಹೋಗುತ್ತೆ. ಅವನು ವಿವಿಧ 18 ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿ ಆ ದುಡ್ಡನ್ನು ತೊಗೊಂಡಿರ್ತಾನೆ. ಇದರಲ್ಲಿ 1,21,00,000 ಅಷ್ಟು ಕ್ಯಾಶ್ ರಿಕವರಿ ಆಗಿದೆ. 27,97,000 ಅಕೌಂಟ್ ಫ್ರೀಸ್ ಮಾಡಿಸಿರ್ತಾರೆ. ಓವರ್ ಆಲ್ 1.5 ಕೋಟಿಯಷ್ಟು ರಿಕವರಿ ಆಗಿದೆ ಪ್ರಾಪರ್ಟಿ. ಬಳ್ಳಾರಿಯಿಂದ ಈ 6 ಮೆಂಬರ್ಸ್ ಹೋಗಿದ್ದಾರೆ. ಒಟ್ಟು DSP ಅವರು ಸಂತೋಷ್ ಅವರು ಮತ್ತು ಇನ್ಸ್ಪೆಕ್ಟರ್ ರಮಾಕಾಂತ್, ಸಿಬ್ಬಂದಿಗಳಾದ ತಿಪ್ಪೇರುದ್ರಪ್ಪ, ಹನುಮಂತ ರೆಡ್ಡಿ, ಯಲ್ಲೇಶ್, ವೆಂಕಟೇಶ್ ಇಷ್ಟು ಜನ ಮಧ್ಯಪ್ರದೇಶಕ್ಕೆ ಹೋಗಿದ್ದರು. ಆ್ಯಕ್ಚುಲಿ ಡೀಟೇಲ್ ಹೇಳಿದ್ರೆ ಈ ಸಮಯದಲ್ಲಿ ತಪ್ಪಾಗುತ್ತೆ, ಯಾಕೆಂದರೆ ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮತ್ತು ಇನ್ನೂ ಭಾಳಷ್ಟು ಮಾಹಿತಿ ತಿಳಿಬೇಕಾಗಿದೆ. ನಮ್ಮ ಆಫೀಸರ್ಸ್ ಮತ್ತು ಮತ್ತು ಮಧ್ಯಪ್ರದೇಶ ಅವರು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಮಧ್ಯಪ್ರದೇಶ ಆಫೀಸರ್ ಸಹ ಅಷ್ಟು ಹೇಳ್ಬೋದು. ಇಲ್ಲ, ಆ ಥರ ಈಗ ಅಕೌಂಟ್ ಕರೆಕ್ಟ್ ನೀವು ಹೇಳಿದ್ದು. ಅಕೌಂಟಲ್ಲಿ ನಾವು ಸೆಂಡ್ ಮಾಡಿದಾಗ ಎನಿ ಪರ್ಸನ್ ಅಷ್ಟು ಹ್ಯೂಜ್ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ, ಯೂಶ್ವಲಿ ಮಾಡ್ತಾರೆ. ಇದರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ, ತುಂಬ ಕಡೆ ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರಾ ಅಥವಾ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟ ಗೊತ್ತಾಗಿಲ್ಲ ಈ ಸಮಯದಲ್ಲಿ. ಅದಕ್ಕೆ ನಾನು ತುಂಬ ಡೀಟೇಲ್ ಹೇಳೋಕ್ಕೆ ಹೋಗ್ತಾ ಇಲ್ಲ ಈ ವಿಚಾರದಲ್ಲಿ. ಮುಂದೆ ತನಿಖೆಯಿಂದ ಅದು ಗೊತ್ತಾಗುತ್ತೆ. ಇಲ್ಲ, ಇಷ್ಟು ಕ್ಯಾಶಲ್ಲಿದೆ. 27,97,000 ಬ್ಯಾಂಕ್ ಫ್ರೀಸ್ ಆಗಿದೆ. ಟೋಟಲಿ 1.5 ಕೋಟಿಯಷ್ಟು ರಿಕವರಿ ಆಗಿದೆ. ಲಾಸ್ ಬಂದ್ಬಿಟ್ಟು 2 crores 11 lakhs 50,000 ಲಾಸ್. ಕಳ್ಕೊಂಡಿರೋದೇ 2 crores 11 lakhs 50,000 ಅಷ್ಟು. ಆದರೆ ರಿಕವರಿ ಆಗಿರೋದು 1.5 ಕೋಟಿಯಷ್ಟು. ಇನ್ನು ಉಳಿದ ಅಮೌಂಟು ಎಲ್ಲಿತ್ತು, ಅದು ಖರ್ಚು ಮಾಡ್ಕೊಂಡಿದ್ದಾರಾ ಅಥವಾ ಬೇರೆನ ಪರ್ಚೇಸ್ ಮಾಡಿದ್ದಾರಾ, ಅದು ತನಿಖೆಯಿಂದ ದೃಢಪಡಬೇಕಾಗಿದೆ. ಹೌದು, ಒಂದು 5 days 6 days ಆಗಿದೆ. ಅಲ್ಲಿ ಸುಮಾರು 5-6 ದಿನಗಳು ಆರೋಪಿನ ಪತ್ತೆ ಮಾಡಲಿಕ್ಕೆ. ಅದಂತರ ಆರೋಪಿ ಸಿಕ್ಕಿದ ನಂತರ ಅರೆಸ್ಟ್ ಮಾಡಿದ್ರು. ಹಾಂ, ಹೌದು, ಕರೆಕ್ಟ್. ಹೌದು. ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟ್ ಕರ್ಕೊಂಡು ಬಂದಿರ್ತಾರೆ ಇಲ್ಲಿ. ನಂತರ ಇಲ್ಲಿ ಇದ್ರ ಮುಂದೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ಕಸ್ಟಡಿಗೆ ತಗೊಂಡು ನಂತರ ವಿಚಾರಣೆ ಮಾಡಿರ್ತಾರೆ. ಇಲ್ಲ, ಕೋಲ್ ಕಂಪ್ನಿಗೂ ಇವ್ರಿಗೂ ಸಂಬಂಧ ಇಲ್ಲ. ಈಸ್ ಎ ಪ್ರೈವೇಟ್ ಪರ್ಸನ್. ಮಧ್ಯಪ್ರದೇಶಲ್ಲಿ ಸಿದ್ದಿ ಡಿಸ್ಟಿಕ್. ಇದ್ರ ಬಗ್ಗೆ ಯಾವ ಸ್ಟೇಟಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನನಗೆ. ಬಟ್ ಈ ಅಕ್ಯೂಸ್ಡ್ ಮಧ್ಯಪ್ರದೇಶದಿಂದ ಇದ್ದಾರೆ. ಬಟ್ ಒಂದು ಥಿಂಗ್ ಈಸ್, ಬೇರೆ ಪ್ರಾಪರ್ಟಿ ರಿಕವರಿ, ಬೇರೆ ಕಳ್ಳತನದಲ್ಲಿ ಅದೆಲ್ಲ ಈಸಿಯಾಗಿ ಸಿಗ್ತಾರೆ. ಬಟ್ ಸೈಬರ್ ಕ್ರೈಮಲ್ಲಿ ಸಿಗೋದು ತುಂಬ ವಿಶೇಷ. ಅಕೌಂಟ್ ಹಾಕಿ ಬೇರೆಯವ್ರ ಥ್ರೂ ಡ್ರಾ ಮಾಡಿಸಿದ್ದಾರೆ ಅವರು. ಯಾಕೆಂದರೆ ಅವರು ಅಕೌಂಟಲ್ಲೇ ಎಲ್ಲ ಡ್ರಾ ಮಾಡಿದ್ರೆ ಅನುಮಾನ ಬರುತ್ತಂತೇಳಿ ಅವರಿಂದ ಟ್ರಾನ್ಸಾಕ್ಷನ್ಸ್ ಬೇರೆ ಅಕೌಂಟ್ ಮಾಡಿ ಅವರು ಯಾರೇ ಅಕೌಂಟ್ಗೆ ಬೇರೆಯವ್ರಿಗೆ ಇನ್ನೋಸೆಂಟ್ ಅಕೌಂಟ್ಸ್ಗೆ ಮಾಡಿ ರಿಲೇಟಿವ್ ಅವರು ಇವರು ಫ್ರೆಂಡ್ಸ್ ಆ ಥರದವ್ರಿಗೆಲ್ಲ ಹಾಕಿ ಅಲ್ಲಿಂದ ಡ್ರಾ ಮಾಡ್ಕೊಂಡಿರ್ತಾರೆ. 18 ಅಕೌಂಟ್ಸ್. ಸೈಬರಲ್ಲಿ ತುಂಬ ಕೇಸಸ್ ಆನ್ಲೈನ್ ವರ್ಚುವಲ್ ಪೇಮೆಂಟ್ ಆಗಿದ್ದಾವೆ. ಬಟ್
ಇಲ್ಲ ಆ ಥರ ಇಲ್ಲ. ಯೂಶಲಿ ಏನಂದರೆ ಎಲ್ಲದರಲ್ಲೂ ಇದು ಮಾಡ್ತೀವಿ. ಹಿಂದೇನು ಬೇರೆ ಒಂದು ಪ್ರಕರಣದಲ್ಲಿ ನಾವು ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ ಸೈಬರ್ ಪ್ರಕರಣಗಳಲ್ಲಿ ಅಕ್ಯೂಸ್ಡ್ ಅರೆಸ್ಟ್ ಆಗಿದೆ, ಬಟ್ ಅಮೌಂಟ್ ರಿಕವರಿ ಆಗಲ್ಲ. ಈಗ ನಾನು ಹೇಳಿದ್ನಲ್ಲ ಮುಂಚೆನೆ, ಯಾವಾಗಲೂ ಸೈಬರ್ ಪ್ರಕರಣಗಳಲ್ಲಿ ಹೆಂಗೆ ಅಂದರೆ ಯಾರೋ ಇನ್ನೋಸೆಂಟ್ ಅಕೌಂಟ್ನ ಯೂಸ್ ಮಾಡಿರ್ತಾರೆ. ಅವ್ರನ್ನ ನಾವು ಕರ್ಕೊಂಡು ಬಂದ್ರೂ ಅವನಿಗೆ ಏನು ನಾಲೆಡ್ಜ್ ಇರಲ್ಲ. ಅವ್ನಿಗೇನೋ ತಿಂಗಳಿಗೆ ನಿಂಗೆ ಸಂಬಳ ಕೊಡ್ತೀವಿ, ನಿನಗೆ ಒಂದು ಕಂಪನಿಯಲ್ಲಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಂಗಳು ಸ್ವಲ್ಪ ಅಮೌಂಟ್ ಅವ್ರ ಅಕೌಂಟ್ಗೆ ಹಾಕೋದು, ಕೆಲಸಕ್ಕೆ ಇದ್ದೀವಿ ನಾವು ಅನ್ನೋ ಥರ ಟ್ರೀಟ್ ಮಾಡಿರ್ತಾರೆ. ಅವರು ಪಾಪ ಅಷ್ಟೊಂದು ನೋಡ್ಕೊಂಡಿರಲ್ಲ. ಅವ್ರಿಗೆ ನಾವು ಅರೆಸ್ಟ್ ಮಾಡಿದಾಗೆ ಗೊತ್ತಾಗುತ್ತೆ ಅವ್ರ ಮೇಲೆ ಅಷ್ಟು ಪ್ರಕರಣ ದಾಖಲಾಗಿದೆ, ಇಷ್ಟು ಫ್ರಾಡ್ ಕೇಸಸ್ ಆಗಿದೆ ನನ್ನ ಮೇಲೆ ಅಂತ ಗೊತ್ತಾಗುತ್ತೆ. ಅಂಥವ್ರಿಗೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ಇಲ್ಲ, ಇನ್ನು ನಾವು ತನಿಖೆಯಿಂದ ದೃಢಪಡಬೇಕಾಗಿದೆ. ಈಗಲೇ ನಮಗೆ ಕಂಪ್ಲೀಟ್ ಅದು ಬೇರೆ ಏನಾದರೂ ಬೇರೆ ಕಡೆ ಅಫೆನ್ಸ್ ಮಾಡಿದ್ದಾನೆ ಅದ್ರ ಬಗ್ಗೆ ಈಗಲೇ ಏನೂ ಗೊತ್ತಿಲ್ಲ. ಅವನೇನು ಕೆಲಸ ಇಲ್ಲ, 9th ಸ್ಟ್ಯಾಂಡರ್ಡ್ ಓದಿರ್ತಾನೆ, ಅವನಿಗೇನು ಕೆಲಸ ಇಲ್ಲ. ಇಷ್ಟು ಮಾಡಿದ್ದಾನೆ. ಅವ್ರಿಗೆ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ. ಅವರು ಮೇಯ್ನ್ ಯಾರು ಗೈಡ್ ಮಾಡಿದ್ರು, ಈಗ ಉಳಿದಿದ್ದ ಅಮೌಂಟು ಸಹ ನಮಗೆ ಸಿಕ್ಕಿಲ್ಲ ಅಲ್ಲ ಇನ್ನು, ಅದಕ್ಕೆ ಡೆಲ್ಲಿಯಿಂದ ಯಾರು ಗೈಡ್ ಮಾಡಿದ ಅವ್ರು ಕೊಟ್ಟಿದ್ದಾನ ಏನು ವಿಚಾರ ಗೊತ್ತಿಲ್ಲ. ಅವನಿಗೆ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿರ್ತಾರೆ ಈ ಪ್ರಕರಣ ಮಾಡಲಿಕ್ಕೆ. ಏನಿಲ್ಲ, ಇದು ಸೀಸ್ ಮಾಡಿಬಿಟ್ಟು PF ಹಾಕ್ಬಿಟ್ಟು ಕೋರ್ಟ್ ಕೊಟ್ಬಿಡ್ತೀವಿ ಅಷ್ಟೇ. ಬ್ಯಾಲೆನ್ಸ್ ಇಲ್ಲ, ನಾವು ಇದನ್ನೆಲ್ಲನೂ PF ಅಂತ ಹಾಕ್ಬಿಡ್ತೀವಿ. ಮಾಜರ್ ಮಾಡಿ PF ಹಾಕಿರ್ತಾರೆ, PF ಹಾಕ್ಬಿಟ್ಟು ಇದು ಕೊಟ್ಬಿಡ್ತಾರೆ ಕೋರ್ಟ್ಗೆ. ದೆನ್ ಇಟ್ ವಿಲ್ ಬಿ ಕೋರ್ಟ್ ಪ್ರಾಪರ್ಟಿ. ಅವನ ಮೇಲೆ ಇನ್ನೂ ಬೇರೆ ಪ್ರಕರಣಗಳು ಇದ್ವು, ಅದೆಲ್ಲ ಇನ್ನೂ ತಿಳಿಬೇಕಾಗಿದೆ. ನಾವು ಇನ್ನೂ ಪೂರ್ತಿ ಗೊತ್ತಿಲ್ಲ ಅವನ ಬಗ್ಗೆ, ಇನ್ನು ಎಷ್ಟೆಷ್ಟು ಕೇಸ್ ಮಾಡಿದ್ದಾನೆ. ಅದು ಫ್ರೀಸ್ ಆಗಿದೆ, ಅವನ ಅಕೌಂಟಲ್ಲಿ ಇರೋಂಥದ್ದು ಫ್ರೀಸ್ ಮಾಡಿದ್ದೀನಿ. ಅವನಿನ್ನೂ ಅದನ್ನು ಟ್ರಾನ್ಸಾಕ್ಷನ್ ಯಾರಿಗೂ ಕಳಿಸಿ ಅದನ್ನು ಡ್ರಾ ಮಾಡಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.